ಇಲ್ಲಿ ನೇಮಕಾತಿ ನಡೀತಾ ಇದೆ. ಅದು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರವೇ ನಡೀತಾ ಇದೆ. ಎಲ್ಲರೂ ಕನ್ನಡದಲ್ಲಿ ಪರೀಕ್ಷೆ ಬರಿಬೋದು ಅಂತೇಳಿ ಸಂಪೂರ್ಣ ಆತ್ಮವಿಶ್ವಾಸದಿಂದ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು. ಅವ್ರ ಗತಿ ಏನಾಗಬೇಕು? ಈಗ ಕೇಂದ್ರ ಸರ್ಕಾರಕ್ಕೆ ಇದ್ರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಒಂದು ದೇಶ, ಒಂದು ಭಾಷೆ, ಒಂದು ಸಂಸ್ಕೃತಿ, ಈ ರೀತಿಯ ಒಂದು ನರೇಟಿವನ್ನು ನಂಬಿರುವಂತಹ ಅದು ಯಾವುದೇ ಪಕ್ಷ ಆಗಲಿ ಅಥವಾ ಯಾವುದೇ ಸಿದ್ಧಾಂತವಾಗಲಿ ಭಿನ್ನ ಧ್ವನಿಗಳನ್ನು ಅದು ಮೆಟ್ಟಿ ನಿಲ್ತದೆ. ಪ್ರಾದೇಶಿಕ ಭಾಷೆಗಳನ್ನು ಕೇಂದ್ರ ಸರ್ಕಾರ ಕಡೆಗಣಿಸ್ತಾ ಇರುವುದು ಇಲ್ಲಿ ಎದ್ದು ಕಾಣ್ತಾ ಇದೆ. ಇತ್ತೀಚೆಗೆ ಏನು ಒಂದು ವಿವಾದ ಆಗ್ತಾ ಇದೆ ಇವಾಗ, ಅಂದರೆ ನೈಋತ್ಯ ರೈಲ್ವೆ ಮುಂಬಡ್ತಿಯ ಪರೀಕ್ಷೆಯಲ್ಲಿ ಕನ್ನಡ ಮತ್ತು ಇತರ ಪ್ರಾದೇಶಿಕ ಭಾಷೆಗಳಲ್ಲಿ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದಂತಹ ಕೇಂದ್ರ ಸರ್ಕಾರ ಈಗ ಪರೀಕ್ಷೆ ನಡೆಯುವ 4 ದಿನಗಳ ಹಿಂದೆ ಇಲ್ಲ, ಕೇವಲ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಪರೀಕ್ಷೆಗೆ ಅವಕಾಶ ಇರುತ್ತೆ ಎನ್ನುವ ಒಂದು ಸ್ಪಷ್ಟೀಕರಣವನ್ನು ಕೊಡುತ್ತೆ. ಮತ್ತು ಇವತ್ತು ಪರೀಕ್ಷೆ ಇದೆ, ಇವತ್ತು 17ನೇ ತಾರೀಕು. ಸೊ ಈ ವಿಚಾರವಾಗಿ ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ಭಾಗಗಳು ಕೂಡ ಅನೇಕ ಬಗೆಯ ಹೋರಾಟಗಳು ರೂಪುಗೊಳ್ತಾ ಇದ್ದಾವೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಎರಡು. ಒಂದು, ಈ ರೀತಿ ಪ್ರತಿ ನೇಮಕಾತಿಯ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ಈ ಫೆಡರಲಿಸಮ್ಗೆ ಸಂಬಂಧಿಸಿದ ಹಾಗೆ ಮತ್ತು ಪ್ರಾದೇಶಿಕ ಭಾಷೆಗಳಿಗೆ ಸಂಬಂಧಿಸಿದ ಹಾಗೆ ಒಂದು ರೀತಿಯ ಮಾತನ್ನು ಕೊಡ್ತಾ, ಭರವಸೆಯನ್ನು ಕೊಡ್ತಾ, ಅದನ್ನು ಅನುಷ್ಠಾನ ಮಾಡದೇ ಇರುವಂಥದ್ದು, ಅಥವಾ ಏನೋ ಒಂದು ಎಲೆಕ್ಷನ್ ಬರುತ್ತೆ ಅಂತ ಅಂದಾಗ ಎಲೆಕ್ಷನ್ಗೆ ಬೇಕಾದ ಹಾಗೆ ಆಯಾ ಪ್ರದೇಶಗಳಿಗೆ, ಪ್ರಾಂತ್ಯಗಳಿಗೆ ಏನೋ ಒಂದು ಕಣ್ಣೊರೆಸುವ ತಂತ್ರದ ಮೂಲಕ ಏನೋ ಒಂದು ಮಾಡಿ, ನಾವೇನೋ ಈ ಪ್ರಾದೇಶಿಕತೆಯ ಪರವಾಗಿದ್ದೀವಿ, ಅದು ಇಂಥ ಭಾಷೆಗಳ ಪರವಾಗಿದ್ದೀವಿ ಅಂತ ಬಿಂಬಿಸಿಕೊಳ್ಳುವ ನಾಟಕ ಆಡುವಂಥದ್ದು. ಆದರೆ ಓವರಾಲ್ ಆಗಿ ಗಮನಿಸಿದಾಗ ಈಗ ಕೇಂದ್ರ ಸರ್ಕಾರಕ್ಕೆ ಇದ್ರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಇನ್ನೂ ಆಳವಾದ ಪ್ರಶ್ನೆ ಏನು ಅಂದರೆ, ಇದು ನೇರವಾಗಿ ಫೆಡರಲಿಸಮ್ಗೆ ಸಂಬಂಧಿಸಿದ ಪ್ರಶ್ನೆ. ಈ ರೀತಿ ಮತ್ತೆ ಮತ್ತೆ ಆಗ್ತಾ ಇದೆ, ಇದು ಹೊಸದು ಅಲ್ಲ, ಮುಂದೆ ಆಗೋದಿಲ್ಲ ಅಂತನೂ ಇಲ್ಲ. ಒಂದು ದೇಶ, ಒಂದು ಭಾಷೆ, ಒಂದು ಸಂಸ್ಕೃತಿ, ಈ ರೀತಿಯ ಒಂದು ನರೇಟಿವನ್ನು ನಂಬಿರುವಂತಹ ಅದು ಯಾವುದೇ ಪಕ್ಷ ಆಗಲಿ ಅಥವಾ ಯಾವುದೇ ಸಿದ್ಧಾಂತವಾಗಲಿ ಅದು ಕೊನೆಗೆ ಮಾಡ್ತದೆ ಅಂದರೆ, ತನ್ನ ಯಾವುದನ್ನು ರಾಷ್ಟ್ರ ಅಂತ ಪರಿಗಣಿಸ್ತದೋ ಅದ್ರ ಒಳಗಡೆ ಇರುವ ಎಲ್ಲ ಬಗೆಯ ಭಿನ್ನ ಧ್ವನಿಗಳನ್ನು ಅದು ಮೆಟ್ಟಿ ನಿಲ್ತದೆ. ಅದು ಒಂದೇ ಭಾಷೆ, ಒಂದು ಸಂಸ್ಕೃತಿ ಅಂತ ಶುರು ಮಾಡ್ತಾ ಅದು ಹೇಳ್ಕೊಳ್ಳೋದೇನು ಅಂದರೆ, ನಾವು ಒಂದೇ ಭಾಷೆ ಅಂತ ಹೇಳ್ತಾ ಇಲ್ಲ, ಈ ಭಾಷೆ ಒಳಗಡೆ ಮಿಕ್ಕ ಭಾಷೆಗಳು ಬರ್ತವೆ ಅಂತ ಹೇಳ್ತದೆ. ಬಟ್ ಅದು ಕೊನೆಗೆ ಏನಾಗ್ತದೆ ಅಂದರೆ, ಅದು ಒಂದೇ ಭಾಷೆ ಉಳ್ಕೊಳ್ಳುವ ಹಾಗೆ, ಮಿಕ್ಕೆಲ್ಲ ಭಾಷೆಗಳು ಒಂದು ಅಧೀನವಾಗುವ ಹಾಗೆ ಮತ್ತು ಕ್ರಮೇಣ ಅಳೆದು ಹೋಗುವ ಹಾಗೆ, ಅಂದರೆ ರಾಜಕೀಯವಾಗಿ ಅಳೆದು ಹೋಗುವಾಗ ಅದರ ಶಕ್ತಿ ದುರ್ಬಲ ಆಗುವ ಹಾಗೆ ಮಾಡುವಂಥದ್ದು. ಮತ್ತು ಇದೇ ಮುಂದುವರೆದು ಅದು ಬೇರೆ ಎಲ್ಲ ವಿಷಯಕ್ಕೂ ಅದು ಅನ್ವಯ ಆಗ್ತದೆ. ಇದು ಕೇವಲ ಭಾಷೆಯ ಪ್ರಶ್ನೆ ಅಲ್ಲ, ಚಿಂತನೆಗಳ ಪ್ರಶ್ನೆ, ಬದುಕಿನ ಕ್ರಮದ ಪ್ರಶ್ನೆ, ನಮ್ಮ ಭಿನ್ನ ಭಿನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಶ್ನೆ. ಹಾಗಾಗಿ ಈ ಒಂದು ದೇಶ ಒಂದು ಎನ್ನುವ ಒಂದು ಫ್ಯಾಸಿಸ್ಟ್ ಸ್ವರೂಪದ ಒಂದು ಚಿಂತನೆ ಏನಿದೆ, ಅದು ನಾವು ಅನಿವಾರ್ಯವಾಗಿ ಪದ ಬಳಸಲೇಬೇಕಾಗಿದೆ. ಯಾಕಂದರೆ ಅದು ಜನರಲ್ಲೂ ಯಾವ ಮಟ್ಟಕ್ಕೆ ಆವರಿಸಿದೆ ಅಂದರೆ ಅದು ನಮಗಿದೊಂದು ಸಮಸ್ಯೆ ಅಂತ ಅನಿಸ್ತಾ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚಿಗೆ ಉದ್ಯೋಗದ ಅವಕಾಶಗಳು ಸಿಗ್ತಾ ಇರೋದು ಅಂತ ಹೇಳಿದರೆ ರೈಲ್ವೆ ಇಲಾಖೆಯಲ್ಲಿ 13 ಲಕ್ಷ ಜನ ನೌಕರರು ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿ ವರ್ಷ 80,000ದಿಂದ 1 ಲಕ್ಷ ಜನಗಳನ್ನ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ನಮಗೆ ಬ್ಯಾಂಕಿಂಗಲ್ಲಿ ಶ್ರಮ ಪಟ್ಟ ಮೇಲೆ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ. ಆದರೆ ರೈಲ್ವೆ ಇಲಾಖೆಯವರು ಇಲ್ಲಿವರೆಗೂ ನಿಮ್ಮ ಭಾಷೆಗಳಲ್ಲಿ, ಪ್ರಾದೇಶಿಕ ಭಾಷೆಗಳಲ್ಲಿ ನೀವು ಪರೀಕ್ಷೆಗಳನ್ನ ಬರಿಬೋದು, ಸಿದ್ಧತೆ ಮಾಡಿಕೊಳ್ಳ್ರಿ ಅಂತೇಳಿ ಇಲ್ಲಿವರೆಗೂ ವಾಗ್ದಾನ ಕೊಟ್ಟು, ಭರವಸೆ ಕೊಟ್ಟು, ನಿನ್ನೆ ತಾನೇ ಅನೌನ್ಸ್ ಮಾಡಿದ್ದಾರೆ, ಬರೀ ಇದು ಇಂಗ್ಲೀಷು ಹಾಗೂ ಹಿಂದಿಯಲ್ಲಿ ಮಾತ್ರ ಪರೀಕ್ಷೆಗಳನ್ನ ಬರಿಬೋದು ಅಂಥೇಳಿ. ಇದೊಂದು ಘೋರವಾದಂಥ ಅನ್ಯಾಯ. ನಮ್ಮ ಹಕ್ಕನ್ನು ಕಸಿತಾ ಇರೋದು. ಸಂವಿಧಾನಾತ್ಮಕವಾಗಿ ಆಯಾ ರಾಜ್ಯಗಳು ಭಾಷೆಗಳನ್ನ ಮಾನ್ಯತೆ ರದ್ದು ಮಾಡ್ತಿದ್ದಾರೆ ಅಂತೇಳಿ ನಾವೆಲ್ಲರೂ ಭಾವಿಸಿದ್ದೀವಿ. ಇವತ್ತು ಅದಕ್ಕೋಸ್ಕರ ಸಂಜೆ ನವದೆಹಲಿಯಲ್ಲಿ ಎಲ್ಲ ಪಾರ್ಲಿಮೆಂಟ್ ಸದಸ್ಯರ ಸಭೆ ಇದೆ. ನಾವೆಲ್ಲರೂ ಒಂದು ನಿಯೋಗ ಹೋಗ್ತಿದ್ದೀವಿ. ಇಡೀ ರಾಜ್ಯದಿಂದ ಒಂದು 50 ಜನ, ನಮ್ಮ ತುಮಕೂರು ಜಿಲ್ಲೆಯಿಂದ 3 ಜನ ನಾವು ಹೋಗ್ತಿದ್ದೀವಿ. ನಾನು, ಯಲ್ಲೇಶ್ ಗೌಡರು ಹಾಗೂ ನಾಗರಾಜ್, ಅವರಿಬ್ಬರು ಕನ್ನಡಪರ ಸಂಘಟನೆಯವರು.
ಪ್ರತಿ ರಾಜ್ಯದಿಂದ ಒಂದು ಪ್ರಾತಿನಿಧ್ಯ ಇರಲಿ ಅಂಥೇಳಿ ಎಲ್ಲರೂ ಸೇರಿ ನಾಳೆ ಬೆಳಿಗ್ಗೆ ಕೇಂದ್ರ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವ್ರ ಟೈಮ್ ತೊಗೊಂಡಿದ್ದೀವಿ. ಅವ್ರನ್ನೂ ಭೇಟಿ ಮಾಡಿ ನಮ್ಮ ಮನವಿನ ಅರ್ಪಣೆ ಮಾಡ್ತಾಯಿದ್ದೀವಿ. ಇದೆಂಥ ಮೋಸ ಅಂತ ಹೇಳಿದರೆ, ಪರೀಕ್ಷೆ ಶುರು ಇದ್ದಕ್ಕಿದ್ದಂಗೆ ಕನ್ನಡದಲ್ಲಿ ಪರೀಕ್ಷೆ ಇಲ್ಲ, ಬರೀ ಹಿಂದಿ ಇಂಗ್ಲೀಷಲ್ಲಿ ಮಾತ್ರ ಬರೀರಿ ಅಂತೇಳಿದರೆ, ಕರ್ನಾಟಕದಿಂದ ಅರ್ಜಿ ಸಲ್ಲಿಸಿರುವಂಥದ್ದು 2,82,000 ಜನ ರೈಲ್ವೇಸ್ಗೆ. ಎಲ್ಲರೂ ಕನ್ನಡದಲ್ಲಿ ಪರೀಕ್ಷೆ ಬರಿಬೋದು ಅಂಥೇಳಿ ಸಂಪೂರ್ಣ ಆತ್ಮವಿಶ್ವಾಸದಿಂದ ಸಿದ್ಧತೆಗಳ್ನ ಮಾಡಿಕೊಂಡಿದ್ದು. ಅವ್ರ ಗತಿ ಏನಾಗಬೇಕು? ಅವ್ರು ಹಿಂದಿನ ಈಗ ನಾಳೆ ನಾಡಿದ್ರುಗಳು ಕಲ್ತ್ಕೊಳ್ಳೋದು ಹೆಂಗೆ, ಇಂಗ್ಲೀಷಲ್ಲಿ ಸಿದ್ಧತೆ ಮಾಡ್ಕೊಳ್ಳೋದು ಹೇಗೆ, ಬ್ಯಾಂಕಿಂಗಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೋದಕ್ಕೆ ಅವಕಾಶಗಳು ಕೊಟ್ಟರು. ಅದು ಹೋರಾಟಗಳಾದ ಮೇಲೆ, ಹಲವಾರು ಬಾರಿ ಪ್ರತಿಭಟನೆಗಳು ಆದಮೇಲೆ ಕೊಟ್ಟರು. ಹಾಗೆ ಕೇಂದ್ರದ ಬೇರೆ ಬೇರೆ ಇಲಾಖೆಗಳಲ್ಲೂ ಸಹಿತ ಕನ್ನಡದಲ್ಲಿ ಪರೀಕ್ಷೆ ಬರಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ರೈಲ್ವೇಸ್ನವರು ಇಂಥ ಮಲತಾಯಿ ಧೋರಣೆ ಯಾಕೆ ಮಾಡ್ತಿದ್ದಾರೆ ಅಂಥೇಳಿ ಇವತ್ತು ಸಂಜೆ ಪಾರ್ಲಿಮೆಂಟ್ ಸದಸ್ಯರ ಸಭೆಯಲ್ಲಿ ಇದನ್ನೊಂದನ್ನು ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಜೊತೆಗೆ ನಾಳೆ ಮಂತ್ರಿಗಳ್ನ ಭೇಟಿ ಮಾಡಿ ಅವ್ರಿಗೂ ಮನವಿ ಕೊಟ್ಟು, ಪರೀಕ್ಷೆ ನೀವು ಮುಂದಕ್ಕೆ ಹಾಕಿರ್ಬೇಕಾದ್ರೆ ಒಂದು 4-5 ದಿವಸ ಮುಂದಕ್ಕಾಗಿ ಹೊಸದಾಗಿ ನೀವು ನೋಟಿಫಿಕೇಷನ್ ಮಾಡಿ, ಬರೀ ಕನ್ನಡ ಮಾತ್ರ ಅಲ್ಲ, ಆಯಾ ರಾಜ್ಯದ ಭಾಷೆಗಳಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅನುವು ಮಾಡಿಕೊಡ್ರಿ ಅಂತೇಳಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಇಲ್ಲಿ ನೇಮಕಾತಿ ನಡೀತಾ ಇದೆ, ಅದು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರವೇ ನಡೀತಾ ಇದೆ. ಇದು ಒಂದು ರೀತಿ ಒಳಗಡೆ ಕನ್ನಡಿಗರಿಗೆ ಮಾಡ್ತಾ ಇರ್ತಕ್ಕಂತಹ ಅನ್ಯಾಯವೇ ಸರಿ. ಏಕೆ ಅಂತಂದರೆ, ಪ್ರಾದೇಶಿಕ ಭಾಷೆಗಳನ್ನ ಕಡೆಗಣಿಸಿ ಇವತ್ತು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪರೀಕ್ಷೆಯನ್ನು ಬರೀತಾ ಇರ್ತಕ್ಕಂಥದ್ದು ಇಲ್ಲಿಯ ನೆಲ, ಇಲ್ಲಿಯ ಭಾಷೆಯ ಬಗ್ಗೆ ಒಂದು ತಾತ್ಸಾರವನ್ನು ತೋರಿಸ್ತಾ ಇದೆ. ಮತ್ತು ಪ್ರಾದೇಶಿಕ ಭಾಷೆಗಳನ್ನು ಕೇಂದ್ರ ಸರ್ಕಾರ ಕಡೆಗಣಿಸ್ತಾ ಇರುವುದು ಇಲ್ಲಿ ಎದ್ದು ಕಾಣ್ತಾ ಇದೆ. ಏನು ರೈಲ್ವೆ ನೇಮಕಾತಿ ನಡೀತಾ ಇದೆ, ನೇಮಕಾತಿಯಲ್ಲಿ ಪರೀಕ್ಷೆಗಳೇನಿದ್ದಾವೆ ಇವೆಲ್ಲವೂ ಕೂಡ ಹಿಂದಿ ಮತ್ತು ಇಂಗ್ಲೀಷಲ್ಲಿ ನಡೆಯುವಂಥದ್ದು ಸರ್ವೇ ಸಾಮಾನ್ಯನೇನೋ ಅನ್ನುವಷ್ಟು ಇವತ್ತು ಸಾಧಾರಣವಾಗಿ ಹೋಗಿದೆ. ಆದರೆ ಇದು ಏನಪ್ಪ ಅಂತಂದರೆ, ಅನೇಕ ಜನರನ್ನು ಅವಕಾಶದಿಂದ ವಂಚಿತರನ್ನಾಗಿ ಮಾಡುವಂಥ ಒಂದು ಹುನ್ನಾರ ಅಲ್ಲದೆ ಬೇರೇನೂ ಅಲ್ಲ. ಇದು ನಮಗೆ ಮೊದಲಿನಿಂದ, ಅಂದರೆ ಇದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಈ ಪ್ರಾದೇಶಿಕವಾದಂಥ ಧ್ವನಿಗಳನ್ನು, ಪ್ರಾದೇಶಿಕವಾದಂಥ ಅಸ್ಮಿತೆಗಳನ್ನು ಹತ್ತಿಕ್ಕುವಂಥದ್ದು ನಡೆದೇ ಇದೆ ಮತ್ತು ನಡೀತಾನೇ ಇದೆ. ಹಿಂದಿಯನ್ನು ಒಂದು ಭಾಷೆಯಾಗಿ ಮಾಡುವಂಥದ್ದು, ಅಥವಾ ಹಿಂದಿಯಲ್ಲೇ ಎಲ್ಲವೂ ಇರಬೇಕು, ಸೆಂಟ್ರಲ್ ಗೌರ್ಮೆಂಟ್ ಏನೇ ಇದ್ದರೂ ಅದೆಲ್ಲವೂ ಕೂಡ ಹಿಂದಿಲೇ ಇರಬೇಕು ಅನ್ನುವಂಥದ್ದು, ಅದು ಸೌತ್ ಇಂಡಿಯಾ ಅಥವಾ ಈ ಪ್ರಾದೇಶಿಕ ಅಸ್ಮಿತೆಗಳು, ಬೇರೆ ಬೇರೆ ಅಸ್ಮಿತೆಗಳೇನಿದ್ದಾವೆ ಇವನ್ನು ಹತ್ತಿಕ್ಕುವಂತಹ ಒಂದು ಹುನ್ನಾರವೇ ಹೊರತು ಇನ್ನೇನು ಬೇರೆ ಅಲ್ಲ ಅಂತ ನಾನದು ಅಂದ್ಕೋತೀನಿ. ಪ್ರಾದೇಶಿಕವಾಗಿ ಇರುವಂಥದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕು ಮತ್ತು ನಾವು ಅದಕ್ಕೆ ಹೆಚ್ಚು ಆಸ್ಥೆಯನ್ನು ವಹಿಸಬೇಕು ಅಂತ ಅನಿಸುತ್ತೆ. ಭಾರತ ನಮಗೆ ಗೊತ್ತಿರೋ ಹಾಗೆ ಇದು ಪ್ರಾದೇಶಿಕವಾಗಿ ವೈವಿಧ್ಯತೆಯನ್ನು ಹೊಂದಿರುವಂತಹ ದೇಶ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಬೇಕೇ ಹೊರತು ಏಕತೆಯನ್ನೇ ತರಲಿಕ್ಕೆ ಹೋದರೆ ಈ ದೇಶದ ಒಂದು ಒಟ್ಟು ಅಸ್ಮಿತೆಯನ್ನೇ ಹಾಳು ಮಾಡ್ದಂಗೆ ಆಗ್ತದೆ. ಮತ್ತು ನಮ್ಮ ಅನೇಕ ರಾಜಕಾರಣಿಗಳು, ನಮ್ಮ ಅನೇಕ ಸರ್ಕಾರಗಳು ಮಾಡ್ತಾ ಬಂದಿರುವುದು ಕೂಡ ಅನೇಕ ವರ್ಷಗಳಿಂದ ಇದೇ ಕೆಲಸವನ್ನು. ಇನ್ನು ಮುಂದೆ ಆದರೂ ನಾವು ಪ್ರಾದೇಶಿಕವಾಗಿ ಇರ್ತಕ್ಕಂತಹ ಭಾಷೆಯಲ್ಲಿ, ಪ್ರಾದೇಶಿಕವಾಗಿ ಇರ್ತಕ್ಕಂಥ ಅಸ್ಮಿತೆಯಲ್ಲಿ ನಮ್ಮ ತನವನ್ನು ನಾವು ಕಂಡುಕೊಳ್ಳಲಿಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಬೇಕು ಅಂತ ಅನ್ನಿಸ್ತದೆ. ಅದಿಲ್ಲದೆ ಹೋದರೆ ನಾವು ಮತ್ತೆ ಇವಾಗ ಹೇಗಾಗುತ್ತಪ್ಪ ಅಂತ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಅಂತ ಅಂದರೆ ಅದು ಹಿಂದಿ ಬಲ್ಲವರಿಗೆ, ಹಿಂದಿ ಗೊತ್ತಿರೋರಿಗೆ, ಹಿಂದಿ ಮಾತೃಭಾಷೆ ಇರೋರಿಗೆ ಮಾತ್ರ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಬಟ್ ಅದಲ್ಲದೆ ಈ ಭಾರತ ದೇಶದಲ್ಲಿ ಹಿಂದಿ ಬರದ ಅಥವಾ ಹಿಂದಿ ಮಾತೃಭಾಷೆ ಅಲ್ಲದ ಅನೇಕ ಜನಸಮುದಾಯಗಳಿದ್ದಾವೆ. ಮತ್ತು ಈ ಸಮುದಾಯಗಳು ಈ ದೇಶದಲ್ಲಿ ಕೆಲಸ ತಗೊಳ್ಬೇಕಾಗಿರೋದು ಮತ್ತು ಈ ದೇಶದ ಸಂಪತ್ತನ್ನು ಸಮವಾಗಿ ಹಂಚ್ಕೊಳ್ಳೋದ್ರಲ್ಲಿ ಅವರ ಪಾಲು ಕೂಡ ಬಹಳ ಘನವಾದದ್ದು. ಅಂಥ ಒಂದು ಪಾಲನ್ನು ಕೊಡಬೇಕಾಗಿರೋದು. ಸೊ ಆ ರೀತಿ ನಾವು ಅದನ್ನು ಬೆಳೆಸಬೇಕಾಗಿರೋದು ಕೂಡ ಅದು ನಮ್ಮದೇ ಆದಂಥ ಒಂದು ಜವಾಬ್ದಾರಿ ಆಗಿರ್ತದೆ. ಹಾಗಾಗಿ ನಾವು ಇದಕ್ಕೆ ತಕ್ಕಾದಂಥ ಒಂದು ಹೋರಾಟವನ್ನು ರೂಪಿಸುವ ಮೂಲಕ, ಅಥವಾ ನಾವು ಬೇರೆ ಯಾವ ಮಾರ್ಗದಲ್ಲಿ ಆದರೂ ಕೂಡ ನಾವು ಇದನ್ನು ಪಡೆದುಕೊಳ್ಳುವ ಒಂದು ತಂತ್ರಗಾರಿಕೆಯನ್ನು ಮಾಡಬೇಕಾಗಿರುವಂಥ ತುರ್ತು ಇದೆ ಅಂತ ಅನ್ನಿಸ್ತದೆ. ಒಂದು ಮುಖ್ಯವಾದ ವಿಷಯ ಏನು ಅಂದರೆ, ಈಗ ಒಂದು ಜನಸಮುದಾಯಗಳು ಕೆಲಸ ಮಾಡುವಂತಹ ಜಾಗಗಳಲ್ಲಿ ಆಯಾ ಜನಸಮುದಾಯಗಳ ಭಾಷೆ ಇದ್ದಾಗ ಮತ್ತು ಆಯಾ ಭಾಷೆಗಳಲ್ಲೇ ಅವರಿಗೆ ಸರ್ವಿಸ್ ಸಿಗ್ತಾ ಇರಬೇಕಾದ್ರೆ ನಿಜವಾದ ಅರ್ಥದಲ್ಲಿ ಪ್ರಜಾಪ್ರಭುತ್ವಕ್ಕೆ ಹೆಚ್ಚು ಒಂದು ಮೌಲ್ಯವೂ ಸಿಗ್ತದೆ, ಅದು ಹೆಚ್ಚು ಕೆಲಸವೂ ಮಾಡ್ತದೆ.
ಇದರ ಬಗ್ಗೆ ಕೇವಲ ಕನ್ನಡಿಗರಾಗಷ್ಟೇ ನಾವು ಹೋರಾಟ ಮಾಡೋದಲ್ಲ, ಮನುಷ್ಯರ ಸಂಕೀರ್ಣ ಬದುಕಿನ ಕುರಿತು ಕಾಳಜಿರುವ ಪ್ರತಿಯೊಬ್ಬರೂ ಕೂಡ ಇದರ ಬಗ್ಗೆ ನಾವು ಧ್ವನಿ ಎತ್ತಬೇಕಾಗ್ತದೆ. ಹಾಗೂ ನಾವು ಈ ಒಂದು ಏಕಭಾಷೆ, ಏಕರಾಷ್ಟ್ರ, ಏಕಭಾಷೆ, ಏಕ ಸಂಸ್ಕೃತಿ ಈ ಬಗೆಯ ವ್ಯಾಖ್ಯಾನವನ್ನು ನಾವು ಒಕ್ಕೊರಲಿಂದ ವಿರೋಧಿಸಬೇಕಾಗ್ತದೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಪ್ರಶ್ನೆ ಮಾಡದೆ ಹೋದರೆ, ಯೂತ್ಸ್ ಪ್ರಶ್ನೆ ಮಾಡದೆ ಹೋದರೆ ಇದು ನಮಗೆ ಮಾರಕ ಆಗಿ ಪರಿಣಮಿಸುತ್ತೆ. ಹಾಗಾಗಿ ನಾವು ಇದಕ್ಕೆ ಏನು ಬೇಕೋ ಆ ಸಕಲೆಂಟು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅಂತ ಅನಿಸ್ತದೆ. ಥ್ಯಾಂಕ್ ಯು. ಇಲ್ಲಿವರೆಗೂ ಇದ್ದಿದ್ದು, ಮೊನ್ನೆವರೆಗೂ ಕನ್ನಡದಲ್ಲಿ ಇತ್ತು ಪರೀಕ್ಷೆ, ಮೊನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ ಅದನ್ನು ತೆಗೆದಾಕಿ ಬರೀ ಇಂಗ್ಲೀಷು ಹಿಂದಿ ಅಂತ ಮಾತ್ರ ಪರಿಗಣನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಸೋಮಣ್ಣ MPO ಸಾಹೇಬ್ರ ಜೊತೆನೂ ಮಾತಾಡಾಗಿದೆ. ಅವರೆಲ್ಲ ಬನ್ನಿ ನೀವು, ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದಕ್ಕೇನಾದರೂ ಒಂದು ಪರಿಹಾರ ಕಂಡುಹಿಡಿಯೋಣ ಅಂತ. ಪರಿಹಾರ ಅಲ್ಲ, ಕನ್ನಡದಲ್ಲೇ ಪರೀಕ್ಷೆ ಆಗಬೇಕು, ನಮ್ಮ ಮಕ್ಕಳು ಉದ್ಯೋಗಕ್ಕೆ ಅವಕಾಶಕ್ಕೆ ಸಿಗಬೇಕು, ಅವ್ರ ಅನ್ನಕ್ಕೆ ಕಲ್ಲು ಹಾಕಬೇಡಿ ಅಂತ ನಾವೆಲ್ಲರೂ ಕೇಳ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.